ನಾನು ಬರೀ ಎಕ್ಸಾಮ್ ಟೈಮಲ್ಲಿ ಮಾತ್ರ ಕುಂಕುಮ ಇಡೋದು. ಅಂತೂ ಸ್ಟಡೀಸ್ಗೆ ಒಂದು ಫುಲ್ ಸ್ಟಾಪ್ ಇಡೋ ಸಮಯ ಬಂದಾಗಿದೆ. ಯಾಕೆ ಗೊತ್ತಾ, ಇವತ್ತು ನನ್ನ ಲಾಸ್ಟ್ ಡೇ ಆಫ್ ಎಕ್ಸಾಮ್. ಕಂಗ್ರ್ಯಾಚುಲೇಷನ್ ಬ್ರದರ್. ಭಯ ಆಗ್ತಿದೆ, ಖುಷಿ ಅಂತೂ ತುಂಬಾ ಆಗ್ತಿದೆ. ಐ ಡೋಂಟ್ ನೋ ವಾಟ್ ಟು ಸೇ. ಯಾಕಂದರೆ ನಾನು ಮತ್ತೆ ಓದೋದು ಇಲ್ಲ ಆ್ಯಂಡ್ ಏನೋ ಗೊತ್ತಿಲ್ಲ, ಲಾಸ್ಟ್ ಡೇ ಎಕ್ಸಾಮ್ ಅಂದರೆ ಓದೋಕ್ಕೆ ಒಂಚೂರು ಇಂಟ್ರೆಸ್ಟ್ ಇರೋಲ್ಲ ಗೊತ್ತಾ. ಇವಾಗ ಅಂತಲ್ಲ, ಯಾವಾಗ್ಲೂ ಆಲ್ಮೋಸ್ಟ್ 5 o'clock ಆಗಿದೆ, AM ನಾಟ್ PM. ನಾನು ಇನ್ನೂ ಮಲ್ಕೊಂಡಿಲ್ಲ, ಈಗಷ್ಟೇ ಸ್ನಾನ ಮಾಡಿ ಬಂದಿದ್ದೀನಿ. ನಾನು ಮಲ್ಕೊಂಡು 11 ಗಂಟೆಗೆ ಎದ್ದು 2 o'clock ಎಕ್ಸಾಮ್ ಇರುತ್ತೆ. ಸೊ ನಾನು ಹೋಗಿ ಹೆಂಗೆ ಬರೀತೀನಿ ಗೊತ್ತಿಲ್ಲ. ವಿಶ್ ಮಿ ದ ಬೆಸ್ಟ್. ಎಜುಕೇಷನ್ ಏನೋ ಮುಗೀತು, ಆದರೆ ಲೈಫಲ್ಲಿ ಕಲಿಯೋದು ತುಂಬಾ ಇದೆ. ಆ್ಯಂಡ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಐ ಆಮ್ ಶ್ಯೂರ್ ಐ ಹ್ಯಾವ್ ಲಾಟ್ ಟು ನೋ. ಆ್ಯಂಡ್ ಇದಕ್ಕಿಂತ ದೊಡ್ಡ ಎಕ್ಸಾಮ್, ಲೈಫ್ ಲೆಸನ್ಸ್, ಆಪರ್ಚುನಿಟೀಸ್ ಎಲ್ಲನೂ ಸಿಗುತ್ತೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋ. ಐ ಆಮ್ ಹೋಪಿಂಗ್ ಎಲ್ಲನೂ ಒಳ್ಳೆಯದಾಗತ್ತೆ. ಆ್ಯಂಡ್ 2026 ಇನ್ನೇನು ಬರ್ತಾ ಇದೆ. ಸಕ್ಕತ್ತಾಗಿದೆ ಪಾನಿಪುರಿ ಈ ಟೈಮಲ್ಲಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಆ್ಯಕ್ಚುಲಿ ಈ ಟೈಮಲ್ಲಿ ನಾನು ಓದಬೇಕಿತ್ತು, ಆದರೆ ನನ್ನ ತಂಗಿ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಅವಳೆಲ್ಲ ಕರ್ಕೊಂಬಂದಿತ್ತು ನಾನೇ. ಟೈಮ್ ಎಷ್ಟಾಗಿದೆ ಗೊತ್ತಾ, ಆಲ್ಮೋಸ್ಟ್ 3 o'clock ಆಗಿದೆ. ಎಲ್ಲ ಮಲಗಿದ್ದಾರೆ, ನಾವಿಬ್ಬರು ಬಿಟ್ಟು. ನಾವೇನಕ್ಕೆ 3 AM ಪಾನಿಪುರಿ ಅಂತ ಒಂದು ಓಪನ್ ಮಾಡಬಾರ್ದು? ಹೆಂಗಿದೆ ಐಡಿಯಾ ಗೈಸ್? ಡೂ ಮೆನ್ಷನ್ ಇನ್ ದ ಕಮೆಂಟ್. ತಿಂದರೆ ಬರೀ ನಾವೇ ತಿನ್ನಬೇಕು. ಯಾಕಂದರೆ ನಾವುಗಳು ಮಾತ್ರ ಈ ಟೈಮಲ್ಲಿ ಎತ್ತಿರೋದು, ಎಲ್ಲರೂ ಮಲಗಿರ್ತಾರೆ. ನಾವುಗಳು ಗೂಬೆಗಳ ಥರ ಫಾರಿನ್ ಟೈಮಿಂಗ್ಸ್ ಫಾಲೋ ಮಾಡ್ತೀವಿ. ಯಾವಾಗಲೂ ಏನಾದರೂ ಒಂದು ತಿಂತಾನೆ ಇರ್ತೀವಿ ಮಿಡ್ ನೈಟು. ನಾನು ಇವಾಗ ತಾನೇ ಸ್ನಾನದಿಂದ ಬಂದೆ, ಮಲಗಿದಾಳೆ ಅಂದ್ಕೊಂಡ್ರೆ ಇನ್ನೇ ಇದ್ದವಳೆ. ಇವತ್ತು ನಂದು ಲಾಸ್ಟ್ ಡೇ ಆಫ್ ಎಕ್ಸಾಮ್ ಅಲ್ವಾ, ಏನು ಹೇಳ್ತೀಯಾ? ಏನಿಲ್ಲ, MBA ಡಿಗ್ರಿ ಕೈಗೆ ಬರ್ತಿದೆ ಅಂತ ಖುಷಿ ಆಗ್ತಿದೆ. ನಾವು ಮಾಡೋ ಎಕ್ಸಾಮಲ್ಲಿ ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ಪಾಸ್ ಆಗೋ ಮಾಡಿರೋ MBAಗೆ ನೋಡಿ ಖುಷಿ. MBA ಮುಗಿಸ್ಲು ಅಂತ ನಾನು ಖುಷಿ ಪಡ್ತೀನಿ. ನಾನು ಯೂಶಲಿ ಓದ್ಬಿಟ್ಟು ಮಲ್ಕೊಳ್ಳೋದು. ಏನಂದೆ ಇನ್ನೊಂದ್ಸಲ ಹೇಳು. ಲಾಸ್ಟು ಓದೋದು ಮುಗೀತು. ನೆಕ್ಸ್ಟು ಜೀವನದಲ್ಲಿ ಇನ್ನು ಚೆನ್ನಾಗಿ ಮುಂದೆ ಬಂದು ಒಳ್ಳೆ ಕೆಲಸ ಸಿಕ್ಕಿ ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ಕೆಲಸ ಆಗಿದೆ, ಇನ್ನೂ ಚೆನ್ನಾಗಿ ಮುಂದುವರಿ ಅಷ್ಟೇ. ನೆಕ್ಸ್ಟು ಜೀವನದಲ್ಲಿ ಒಳ್ಳೆ ಗಂಡು ಸಿಗಲಿ, ಇರಿಟೇಷನ್ ಕಣ್ರಿ, ಮದುವೆ ಚೆನ್ನಾಗಿ ಮಾಡಿಕೊಡ್ತೀವಿ. ನನ್ನ ತಂಗಿನ ಮಾತಾಡ್ಸೋಣ, ಓಕೆ? ನನ್ನ ಎಕ್ಸಾಮ್ ಲಾಸ್ಟ್ ಡೇ ಅಲ್ವಾ, ಏನು ಹೇಳ್ತೀಯಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಗುಡ್ ನೈಟ್. ಸೇ ಸಮಥಿಂಗ್. ನಿಮ್ಮ ಅಮ್ಮನ ಪಿಂಡ. ನನ್ನ ಲಾಸ್ಟ್ ಡೇ ಆಫ್ ಎಕ್ಸಾಮ್ ಇವತ್ತು, ಏನು ಹೇಳ್ತೀಯಾ? ಮತ್ತು ನಾನು ಓದೋದು ಇಲ್ಲ. ಚೆನ್ನಾಗಿ ಓದಿ ಇಲ್ಲಿ ನೋಡು, ಕ್ಯಾಮ್ರಾ ನೋಡು, ಆಯಿತಾ? ಕಂಗ್ರ್ಯಾಚುಲೇಷನ್. ಎಲ್ಲ ನಿಂಗೆ ಗೊತ್ತಿರೋ ಅಂಥ ಕ್ವಶನ್ಸೇ ಬರ್ದು ಒಳ್ಳೆ ಆನ್ಸರ್ ಬರೆದ್ಬಿಟ್ಟು ಒಳ್ಳೆ ಇದಾಗ ಪಾಸ್ ಆಗು, ಆಯಿತಾ? ನನ್ನ ಆಶೀರ್ವಾದ ಸದಾ ನಿನಗಿರುತ್ತೆ. ಓಕೆ, ಆಲ್ ದ ಬೆಸ್ಟ್. ಓಕೆ. ಕಾಣಿಸ್ತಿಲ್ಲ ಅಂದರೆ ಬೇಜಾರಾಗುತ್ತೆ. ಕೂದಲು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಆಗುತ್ತಾ? ಮೇಯ್ನಾಗಿ ನಂದು ತುಂಬ ಲಾಂಗ್ ತಲೆ ಬಚ್ಚೋದು. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್. ಬ್ಯಾಕ್ ಮಾಡೋಣ. ಸೊ ನಾನು ನೋಟ್ಸ್ ಯಾವುದೇ ಥರ ಇಟ್ಟಿಲ್ಲ ಆಯಿತಾ? ಇದೊಂದೇ ಬುಕ್ಕಲ್ಲಿ ಪಾಯಿಂಟ್ಸ್ ಮಾಡ್ತೀನಿ, ಅದು ಎಕ್ಸಾಮ್ ಟೈಮಲ್ಲಿ ಮಾಡ್ತೀನಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇನ್ನೇನು 2 ದಿವಸ ಇದೆ ಅಂದಾಗ ಕುತ್ಕೊಂಡು ಪಾಯಿಂಟ್ಸ್ ಮಾಡೋದು. ನಮ್ಮ ಅಜ್ಜಿ ಬರ್ತಾ ಖಾಲಿ ಕೈಯಲ್ಲಿ ಬರಲ್ಲ, ಏನಾದರೂ ಎತ್ಕೊಂಡು ಬರ್ತಾರೆ. ಆರೆಂಜು, ಇದೇನಿದು ಕಾರ್ನ್ಫ್ಲವರ್ ಅಂತೆ, ಆಮೇಲೆ ಕಿವಿ ಫ್ರೂಟ್. ಲ್ಯಾಟ್ರಿ. ಎಕ್ಸಾಮ್ಗೆ ಏನು ಕೇಳ್ಕೊತೀನಿ ಗೊತ್ತಾ? ಗೊತ್ತಿರೋ ಕ್ವಶನ್ಸೇ ಕೊಡಪ್ಪ, ತಲೆಯಲ್ಲಿ ಏನಿದೆಯೋ ಅಂಥ ಕ್ವಶನ್ಸೇ ಕೇಳು, ಗೊತ್ತಿಲ್ದಿರೋದು ಕೇಳಬೇಡ ಅಂತ ಕೇಳ್ಕೊತೀನಿ. ಮಾಡ್ಬೇಕಂತ ಎಳ್ಕೈಯಲ್ಲೂ ತಟ್ಟೆ ಒಂದು ಕೈಯಲ್ಲಿ ಮುದ್ದೆ. ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ, ಸಿಗೋಣ ಮೆಟ್ರೋಲಿ. ನಾನು ಮೆಟ್ರೋಲಿ ಮಾತಾಡೋಕ್ಕೆ ತುಂಬ ಕಾನ್ಷಿಯಸ್ ಆಯಿತಾ? ಮೆಟ್ರೋಲಿ ಅಂತಲ್ಲ, ಎಲ್ಲ ಕಡೆ ಜನ ಇದ್ದರೆ ಅಯ್ಯೋ ನೋಡಿ ಏನು ಅನ್ಕೊತಾರೋ ಅಂತ ಮಾತಾಡೋಕ್ಕೆ ಫುಲ್ ಕಾನ್ಷಿಯಸ್ ಆಗುತ್ತೆ ನನಗೆ. ನಿದ್ದೆ ಇನ್ನೇನು ಮಾಡಿಬಿಡ್ತೀನಿ.
ಯೂಶ್ವಲಿ ನಾನು ಟ್ರಾವೆಲ್ ಮಾಡೋದು ಬಸ್ಸಲ್ಲಿ, ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ಮೆಟ್ರೋ. ಚೆಲ್ಲಗಟ್ಟದಲ್ಲಿ ಯಾಕೆ ಇದು ಮಾಡೋರು ಅಂತ ಇನ್ನೂ ಅರ್ಥ ಆಗಿಲ್ಲ. ಮೆಟ್ರೋ ಸ್ಟೇಷನಿಂದ ರೋಡ್ ಕ್ರಾಸ್ ಮಾಡಿ ಇಲ್ಲಿ ಹೋಗ್ಬೇಕು, ಅಲ್ಲಿ ಬಸ್ ಹತ್ಕೋಬೇಕು. ನೋಡಿ ಎಷ್ಟು ಟ್ರಾಫಿಕ್ ಇದೆ ಇಲ್ಲಿ. ಅದಕ್ಕೆ ಬಸ್ ಸ್ಟಾಪ್ ಬರೋ ಮುಂಚೆನೇ ಇಳ್ಕೊಬಿಟ್ಟೆ. ಬಸ್ ಬೇಗ ಬಂದು ಟ್ರಾಫಿಕ್ ಜಾಮ್ ಆಯಿತು, ಇಲ್ಲ ಅಂದಿದ್ರೆ ಬ್ಯಾಡ್ ಲಕ್ ಅನ್ಕೋತಾ ಇದ್ದೆ. ಎಲ್ಲದಕ್ಕಿಂತ ವರ್ಸ್ಟಾಗಿ ಓದಿರೋದು ಈ ಸಬ್ಜೆಕ್ಟೇ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಫೈನಲಿ MBA ಮುಗೀತು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ನಾನು ಎಕ್ಸಾಮ್ ಬರ್ತಿದ್ದ ಜಾಗ ಅದು. ID ಕಾರ್ಡ್ ತೆಗಿಯೋ ಸಮಯ ಬಂದಾಗಿದೆ, ತೆಗಿಯೋಣ. ಚೆನ್ನಾಗಿ ಬರೋದನ್ನ ಇಲ್ವಾ ಕೇಳಕ್ಕೆ ಹೋಗಬೇಡಿ, ಬಿಕಾಸ್ ಚೆನ್ನಾಗಿ ಬರ್ದಿದ್ದೀನ ಇಲ್ವಾ ಅನ್ನೋದಕ್ಕಿಂತ ಎಕ್ಸಾಮ್ ಮುಗೀತಾ ಇದೆ ಅನ್ನೋದೇ ತುಂಬಾ ಖುಷಿ ನನಗೆ. ಅಂದರೆ ಏನು ಗೊತ್ತಾ, ಸಕ್ಕದಾಗಿ ಬರೀಬೇಕು ಅಂತ ಏನು ಬರೆಯಲ್ಲ, ಪಾಸ್ ಆದರೆ ಸಾಕು ಅಂತ ಬರೆಯೋದಷ್ಟೇ. ನನ್ನ ಒಂದು ವೈವಾ ಇದೆ, ವೈವಾ ಒಂದು ಮುಗಿದ್ಬಿಟ್ರೆ ಆಯ್ತಪ್ಪ ಸಾಕು. ಇವ್ರು ಕೊಡೋ ಕಾಟ ನನಗೇನಂದರೆ, ನಾನು ಹೋಗೋ ಕಾಲೇಜೇ ಇಂಥದ್ದಾ ಅಥವಾ ಎಲ್ಲ ಕಾಲೇಜು ಹಿಂಗೇನಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೇಳ್ತೀನಿ ಅಂತಿಂಥ ಎಕ್ಸ್ಪೀರಿಯನ್ಸ್ ಎಲ್ಲ. ನಾನು ಏನಕ್ಕೆ ಹೇಳ್ತಾ ಇರಲಿಲ್ಲ ಅಂದರೆ, ಇಂಟರ್ನಲ್ ಮಾರ್ಕ್ಸ್ ಕಮ್ಮಿ ಮಾಡಿಬಿಟ್ರೆ ಅಥವಾ ಏನಾದರೂ ಮಾಡಿಬಿಟ್ರೆ, ವೀಕ್ನೆಸ್ ಜೊತೆ ಆಟ ಆಡಿಬಿಟ್ರೆ, ಅದಕ್ಕೇ ನಾನು ಎದ್ರುಕೊಂಡಿದ್ದು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ವೈವಾ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ, ನೆಕ್ಸ್ಟ್ ಡೇ ನನಗೆ ವೈವಾ ಇತ್ತು. ನೋಡಿದ್ರೆ ನಾನು ಎದ್ದೇ ಇಲ್ಲ. 9 o'clock ಇರೋ ವೈವಾ ನಾನು 9 o'clock ಆದರೂ ಮಲಗೇ ಇದ್ದೀನಿ. ಗೈಡ್ ಕಾಲ್ ಮಾಡಿದಾಗ ಐಮ್ ಲೈಕ್ ಓ ಶಿಟ್, ನೋಡಿದ್ರೆ ಅಲಾರಾಮೇ ಹೊಡ್ಕೊಂಡಿಲ್ಲ. ಆಮೇಲೆ ಪಟ ಪಟ ಅಂತ ರೆಡಿಯಾಗಿ ಬೇಗ ಮನೆ ಬಿಟ್ಟು, ಮೆಟ್ರೋಲಿ ಟ್ರಾವೆಲ್ ಮಾಡಿದ್ರೆ ಬೇಗ ಹೋಗ್ತೀನಿ ಅಂದ್ಬಿಟ್ಟು ಮೆಟ್ರೋಲಿ ಹೋಗಿ ಇಳ್ಕೊಂಡೆ. ಅಲ್ಲಿ ನೋಡಿದ್ರೆ ಕಾಲೇಜ್ಗೆ ಹೋಗ್ತೀನಿ, ಹಾಲ್ ಟಿಕೆಟೇ ಮರ್ತು ಬಂದ್ಬಿಟ್ಟಿದ್ದೀನಿ. ಆ ಕಿತ್ತೋಗಿರೋ ಶೀಟ್ಗೆ 100 ರೂಪಾಯಿ ಕೊಡ್ಬೇಕಲ್ಲ ಅಂತ ಅನ್ಕೊಂಡು 100 ರೂಪಾಯಿ ಕೊಟ್ಕೊಂಡು ಹೋದ್ರೆ, ಅವ್ರು ನೋಡಿದ್ರೆ ಹಾಲ್ ಟಿಕೆಟೇ ಕೇಳಲಿಲ್ಲ. ಏನಪ್ಪ ದಿನ ಇವತ್ತು ಅನ್ಕೊಂಡು ವೈವಾ ಮುಗಿಸ್ಕೊಂಡು ಬಂದೆ. ವೈವಾ ಆಕ್ಚುಲಿ ತುಂಬಾ ಟೆನ್ಷನ್ ಮತ್ತೆ ಭಯ ಆಗಿತ್ತು. ನೋಡಿದ್ರೆ ಎಲ್ಲ ಪೀಸ್ ಅಂಡ್ ಆರಾಮಾಗಾಯ್ತು. ಮಸಾಲಾ ಬನ್ ಅಂದ್ರೆ ತುಂಬಾ ಇಷ್ಟ, ಅದನ್ನ ತಿನ್ಕೊಂಡು ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಮನೆಗೆ ಬಂದೆ. ಇದಾಗಿತ್ತು ನನ್ನ ಎಕ್ಸಾಮ್ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.